ಶಾಂತಿ ಶಾಂತಿ ಎಂದು ವಾಲಗ ಊದುವ ಕಾಂಗ್ರೆಸ್ಸಿಗರು ನಿಜವಾಗಿಯೂ ಪಾಕಿಸ್ತಾನದ ಬಂಧುಗಳೇ ಸರಿ. ಯಾಕಂದ್ರೆ ಅವರು ಪಾಕಿಸ್ತಾನಕ್ಕೆ ಮಾಡಿದಷ್ಟು ಉಪಕಾರ ಈ ಯುಗದಲ್ಲಿ ಯಾರೂ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ. 2005ರಿಂದ 2015ರವರೆಗೆ ಪಾಕಿಸ್ತಾನಿಗಳು ಭಾರತದಲ್ಲಿ ಏನೇ ಗಲಭೆ ಭಯೋತ್ಪಾದನೆಗಳನ್ನು ಮಾಡಿದ್ರೂ ಆಗಿನ UPA ಸರ್ಕಾರಕ್ಕೆ ಮಾತ್ರ ಶಾಂತಿ ಮಾತುಕತೆ ಮಾಡಿ ಮುಚ್ಚಾಕ್ತಾ ಇದ್ರು. ಕರ್ನಾಟಕದಲ್ಲೇ CM ಸಿದ್ದರಾಮಯ್ಯರಿಂದ ಹಿಡಿದು ಮಾಗಡಿಯ HC ಬಾಲಕೃಷ್ಣರವರೆಗೂ ಶಾಂತಿ ಮಂತ್ರ ಜಪಿಸುತ್ತಲೇ ಬರ್ತಿದ್ದಾರೆ. ಯಾಕಂದ್ರೆ ಇವರೆಲ್ಲ ಕಾಂಗ್ರೆಸ್ ಗಾಂಧಿ ಕುಟುಂಬದ ಬಕೆಟ್ಗಳಲ್ಲವೇ. ಪಹಲ್ಗಾಮ್ನಲ್ಲೇ ಅಷ್ಟೊಂದು ರಕ್ತಸಿಕ್ತವಾಗಿದ್ದ ನಮ್ಮ ಜನರನ್ನ ನೋಡಿ ಮರುಗದೆ ಪಾಕಿಸ್ತಾನದ ಜನರನ್ನ ನೋಡಿ ಮರುಗಿದವರೇ ಹೆಚ್ಚು. ಇದು ಈಗಿನ ಪರಿಸ್ಥಿತಿ ಮಾತ್ರವಲ್ಲ, ಆಗಿನ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಿನ ಪರಿಸ್ಥಿತಿಯೂ ಕೂಡ ಇದೇ ಆಗಿತ್ತು. 2005ರಲ್ಲಿ ದೆಹಲಿಯ ಸ್ಫೋಟದಲ್ಲಿ 62 ಸಾವು, 200 ಗಾಯಾಳುಗಳು ರಕ್ತಪಾತದಲ್ಲಿ ಮಲಗಿದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಕೆಲಸಕ್ಕೆ ಬಾರದ ಶಾಂತಿ ಮಾತುಕತೆ ನಡೆಸಿತು. 2006 ಮುಂಬೈ ರೈಲು ಸ್ಫೋಟದಲ್ಲಿ 209 ಸಾವು, 700 ಗಾಯಾಳುಗಳು. 2006ರ ವಾರಣಾಸಿ ಸ್ಫೋಟದಲ್ಲಿ 15 ಸಾವು, 101 ಗಾಯಾಳುಗಳು. 2008ರ ಜೈಪುರ ಸ್ಫೋಟದಲ್ಲಿ 63 ಸಾವು, 213 ಗಾಯಾಳುಗಳು. 2008ರ ಬೆಂಗಳೂರು ಬಾಂಬ್ ಸ್ಫೋಟದಲ್ಲಿ 2 ಸಾವು, 20 ಗಾಯಾಳುಗಳು. 2008ರ ಅಹಮದಾಬಾದ್ ಬಾಂಬ್ ಸ್ಫೋಟ 56 ಸಾವು, 200 ಗಾಯಾಳುಗಳು. 2008ರ ದೆಹಲಿ ಸರಣಿ ಸ್ಫೋಟ 30 ಸಾವು, 100 ಗಾಯಾಳು. 2010ರ ಪುಣೆ ದಾಳಿ ಜರ್ಮನ್ ಬೇಕರಿ ಸ್ಫೋಟ 17 ಸಾವು, 60 ಗಾಯಾಳುಗಳು. 2011ರ ದೆಹಲಿ ಹೈಕೋರ್ಟ್ ಬಾಂಬಿಂಗ್ 15 ಸಾವು, 76 ಗಾಯಾಳುಗಳು. 2013 ಹೈದರಾಬಾದ್ ಸ್ಫೋಟ 17 ಸಾವು, 119 ಗಾಯಾಳುಗಳಾಗಿದ್ದರೂ ಒಂದೂ ಮಾತನಾಡದೆ ಕಾಂಗ್ರೆಸ್ ಪಾಕಿಸ್ತಾನದ ಜೊತೆ ಶಾಂತಿ ಶಾಂತಿ ಅಂತ ಹೋಯಿತು. ಈ ಎಲ್ಲ ಸಂಚಿನ ಹಿಂದೆ ಪಾಕಿಸ್ತಾನದ ನೇರ ಕೈವಾಡವಿದೆ ಅಂತ ಇಡೀ ಜಗತ್ತಿಗೆ ತಿಳಿದಿತ್ತು. ಆದರೆ ಕಾಂಗ್ರೆಸ್ ತಮ್ಮವರನ್ನ ಓಲೈಸಲು ಪಾಕಿಸ್ತಾನದ ಜೊತೆ ಅದೇ ಹಾಡು ಅದೇ ರಾಗ ಎಂಬಂತೆ ಶಾಂತಿ ಮಂತ್ರಕ್ಕೆ ಹೋಗ್ತಾ ಇತ್ತು. ಇದನ್ನೆಲ್ಲ ಕೊನೆಗಾಣಿಸಲು ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿ ದೇಶದ ನಾಡು ನುಡಿ ಅಭಿವೃದ್ಧಿ ರಕ್ಷಣೆಗೆ ಹೆಗಲಾಗಿ ನಿಂತರು. ಪ್ರಧಾನಿ ಮೋದಿಯವರು ಎಂದಿಗೂ ಈ ದೇಶದ ವಿಚಾರದಲ್ಲಿ ರಾಜಿಯಾಗಿಲ್ಲ. ದೇಶದ ರಕ್ಷಣೆಯೇ ತನ್ನ ಮೊದಲ ಆದ್ಯತೆ ಎಂಬಂತೆ ದುಡಿದ ಮಹಾನ್ ವ್ಯಕ್ತಿ ಇವರು. ಸಾಮಾನ್ಯರಾಗಿದ್ದಾಗಲೇ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಧ್ವಜ ಹಾರಿಸಿದ ಧೀಮಂತ ನಾಯಕನಿಗೆ ಇನ್ನು ಪ್ರಧಾನಿಯಾದಾಗ ಕಾಶ್ಮೀರವನ್ನ ಭಯೋತ್ಪಾದಕರಿಂದ ರಕ್ಷಣೆ ಮಾಡೋದು ಕಷ್ಟವೇನಿಲ್ಲ. ಮೋದಿ ಸರ್ಕಾರ ಬಂದಿದ್ದಕ್ಕೆ ಕಾಶ್ಮೀರ ಸಂಪೂರ್ಣ ನಮ್ಮದಾಯಿತು. ಇದು ನಮ್ಮ ದೇಶದ ತಾಕತ್ತು, ಇದು ನರೇಂದ್ರ ಮೋದಿಯವರ ತಾಕತ್ತು.